ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಗಾಂಧಿ ಇದನ್ನು ಬರೆದಂಥವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಇನ್ನು ಇದರ ಆಕರ ಗ್ರಂಥ ಕಣಜ. ಈ ಕಥೆಯಲ್ಲಿ ಬರುವಂಥ ಪಾತ್ರಗಳು, ಕಥಾನಾಯಕ ಅಂದರೆ ಬಡ ಹುಡುಗ, ಯಾರು ಗಾಂಧಿಯನ್ನ ಹುಡುಗ. ಆ ಗಾಂಧಿ ಪಾತ್ರಧಾರಿಯ ತಾಯಿ ಹೆಸರು ನಿಂಗಮ್ಮ. ಇನ್ನೊಬ್ಬರು ಕರಿಸಿದ್ದೇಗೌಡ, ಅವರು ಗಾಂಧಿಯ ತಾತ ಅಂದರೆ ನಿಂಗಮ್ಮನ ತಂದೆ. ಇನ್ನು ಗಾಂಧಿಗೆ ಯಾರಿರ್ತಾರೆ? ಸಹೋದರಿ ಪದ್ದಿ ಅಂತಂದೇಳಿ, ಪದ್ಮ ಅಂತಂದೆಲ್ಲ ಇರುತ್ತೆ, ಪದ್ದಿ ಅಂತಂದೇಳಿ ಕರಿತಿರ್ತಾರೆ. ಇನ್ನು ಗಾಂಧಿಯ ತಂದೆ ಕೂಡ ಇದ್ದಾರೆ, ಬುಕ್ಕೇಗೌಡ ಅಂತಂದೇಳಿ. ಗಾಂಧಿಯ ತಂದೆ ಹೆಸರು ಬುಕ್ಕೇಗೌಡ. ಈ ಕಥೆಯಲ್ಲಿ ಅಂದರೆ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ಗಾಂಧಿ ಎಂಬ ಹುಡುಗ, ಆ ಹುಡುಗನಿಗೆ ಕಾಯಿಲೆ ಜೊತೆಗೆ ಬಡವರು ಕೂಡ. ಕಾಯಿಲೆ ಮತ್ತು ಬಡವರ ಬಗ್ಗೆ ವೈದ್ಯಾಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರ್ತಾರೆ ಅನ್ನೋದು ನಮ್ಮ ಕಥೆಯಲ್ಲಿ ಕಾಣ್ಬೋದು. ನಾವು ಎಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅವರು ಆಸ್ಪತ್ರೆಗೆ ಹೋದಾಗ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಅಂತಂದೇಳಿ ನಮಗೆ ಕಥೆಯಲ್ಲಿ ತಿಳ್ಕೊಬೋದು. ಅದ್ರ ಜೊತೆಗೆ ಎಕ್ಸಾಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೆನ್ಪಿಡ್ತಾ ಕಲಿಯೋಣ. ಆಕರ ಗ್ರಂಥ ಕೆಲವೊಂದು ಬಾರಿ ಕೇಳ್ತಿರ್ತಾರೆ, ಕಣಜ ಅನ್ನೋದು ಗೊತ್ತಿರಲಿ. ಹಾಗೆ ಹೇಳ್ದಂಗೆ ಗಾಂಧಿ ಅನ್ನೋ ಬಾಲಕ, ಪಾತ್ರಧಾರಿ ಯುವಕ, ಅವನು ಮತ್ತೆ ಗಾಂಧಿಯ ತಾಯಿ ಯಾರು? ನಿಂಗಮ್ಮ. ಅವರು ಒಂದಿನ ಇದಕ್ಕಿದ್ದಂಗೆ ಆರೋಗ್ಯ ಹದಗೆಟ್ಟು ಬಳ್ಳಕೆರೆ ಅನ್ನೋದು ಕೂಡ ಯಾವುದು ಮಂಡ್ಯ ಕಡೆ ಬರೋಂಥದ್ದೇ, ಅಂದರೆ ಲೇಖಕರದ್ದು ಮದ್ದೂರು. ಆ ಬಳ್ಳಕೆರೆ ಕೂಡ ಆ ಕಡೆ ಇದೆ. ಆ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಒತ್ತು ಹೂಡುವುದಕ್ಕೆ, ಅಂದರೆ ಬೆಳಗಾಗೋದಕ್ಕೆ ಮುಂಚೆನೆ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಿದ್ರು. ಯಾರ್ಯಾರು ಕಾಯ್ತಿದ್ರು? ಒಬ್ಬ ಹೆಂಗಸು ಅಂದ್ರೆ ಅವರೇ, ನಿಂಗಮ್ಮ, ಮತ್ತೆ ಸುಮಾರು ಒಂದು 15 ವರ್ಷ ಇರೋಂಥ ಆ ಹುಡುಗ ಗಾಂಧಿ. ಯಾರ ಗಮನಕ್ಕೆ ಬರದೆ ಬಹಳ ಹೊತ್ತಿಗೆ ಅಲ್ಲೇ ಇದ್ರು. ಆ ಹುಡುಗನ ತಾಯಿಗೆ ಸುಮಾರು ಒಂದು 40ರ ಪ್ರಾಯ, 40ರ ವಯಸ್ಸು. ಕಂಬದ ಹೊರಾಂಡದಲ್ಲಿ ಕಂಬಕ್ಕೆ ಹೊರಗಿ ಕೂತ್ಕೊಂಡವ್ರೆ. ಯಾರು ಅವ್ರನ್ನ ಇತಿಗತಿ ಅಂತಿಲ್ಲ, ವಿಚಾರಿಸ್ತಿಲ್ಲ. ಯಾರು ಮಾತಾಡ್ತಿದ್ಕೆ ಒಂಥರ ಜಿಗುಪ್ಸೆ ಬಂತು ಅವ್ರಿಗೆ. ಎಷ್ಟೊತ್ತಿಂದ ಅಲ್ಲೇ ಕೂತಿದ್ದೀವಿ ಅಂತಂದೇಳಿ. ಅವಾಗ ಅವನ ಅಂದರೆ ಅವ್ರ ತಾಯಿಯ ಸೀರೆಯನ್ನು ಬಲವಾಗಿ ಎಳೆದು ಗಾಂಧಿ ಹೇಳ್ತಾನೆ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ ಅಂತ. ಬಿಸಿಲು ತುಂಬ ಆಗ್ತಾ ಇದೆ, ನಡಿ ಊರಿಗೆ ಹೋಗೋಣ ಅಂತಂದೇಳಿ. ಆ ಮಂಡ್ಯ ಭಾಷೆಯಲ್ಲಿ ಅವರಮ್ಮ, ಹೊಸಿ ಸುಮ್ಕರು, ಬಂದು ತೋರಿಸ್ಕೊಂಡೆ ಹೋಗುವ ಅಂತ. ಸ್ವಲ್ಪ ಸುಮ್ಮನಿರು, ಬಂದಿದ್ದೀವಿ, ಏನಾದರೂ ಆಗಲಿ ತೋರಿಸ್ಕೊಂಡು ಹೋಗೋಣ ಅಂತ. ಅದಕ್ಕೆ ಗಾಂಧಿ ಹೇಳ್ತಾನೆ, ಹೊತ್ತೂಡಕ್ಕೆ ಮುಂಚೆ ಬಂದವು ನಾವು, ಬೆಳಗಾಗೋದಕ್ಕೆ ಮುಂಚೆನೇ ಬಂದ್ವಿ. ಇಲ್ಲಿ ನಿನ್ನ ರಾಗವ ಯಾರು ಕೇಳ್ತಿಲ್ಲ ಅಂತ ಗಾಂಧಿ. ಆದರೆ ತಾಯಿ ಎಲ್ಲ ಸಹಿಸ್ಕೊಳ್ತಾಳೆ, ಆ ಅವಮಾನ ಇನ್ನೊಂದು ಮತ್ತೊಂದೆಲ್ಲ ಸಹಿಸ್ಕೊಂಡು ತೋರಿಸ್ಲೇಬೇಕು ಅಂತ. ಅದನ್ನ ನೋಡಿ ಮತ್ತೆ ಮಾತಾಡ್ತಾನೆ ಗಾಂಧಿನಿ, ನಾನು ಇದ್ರೆಷ್ಟು ಸತ್ರೆಷ್ಟು, ನಡಿಯವ ಹೋಗುವ ಊರಿಗೆ ಅಂತ. ಅಂದರೆ ಈ ಸಿಸ್ಟಮ್ ನೋಡಿ ಅವ್ನಿಗೆ ಅಷ್ಟೊಂದು ಬೇಸರ ಆಯ್ತು, ಪರಿಸ್ಥಿತಿನೆಲ್ಲ ನೋಡಿ. ಅವರಮ್ಮ ಸ್ವಲ್ಪ ಬುದ್ಧಿ ಮಾತು ಹೇಳ್ತಾರೆ, 3 ಹೊತ್ತು ಸಾಯ್ತೀನಿ, ಇದೇನಾ ನಿನ್ನ ನಾಲ್ಗೆ ಮೇಲೆ ಯಾವಾಗಲೂ ಅಂತ. ಅದಕ್ಕೆ ಮತ್ತೆ ಹೇಳ್ತಾನೆ, ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು ಅಂತಂದೇಳಿ ವಯಸ್ಸಿಗೆ ಮೀರಿದಂಥ ಅನುಭವದ ಮಾತುಗಳು. ಅದನ್ನೆಲ್ಲ ಕೇಳಿ ತಾಯಿಗೆ ಒಂಥರ ಹೆತ್ತು ಕರಳು ಚುರುಕಂತು. ಅವರಮ್ಮ ಒಂದು ಕಡೆ ಊರಿಗೆ ಹೋಗೋ ರೆಡಿ ಇಲ್ಲ, ಇಲ್ಲಿ ಯಾರು ಕೇಳೋರಿಲ್ಲ. ಹಂಗಾಗಿ ಏನು ಮಾಡ್ದ, ಹೊರಟೆ ಬಿಟ್ಟ ತೋರಿಸ್ಕೊಳ್ಳೋದಕ್ಕೆ. ಅವ್ರ ತಾಯಿ ಕೇಳ್ತಾವ್ರೆ, ಎಲ್ಲಿಗೋ ಮಗ ಅಂತ, ಡಾಕ್ಟ್ರು ನೋಡೋಕೆ ಅಂತಂದೇಳಿ. ಪಾಪ ತುಂಬ ಸುಸ್ತಾಗ್ಯವನೆ. ಅದಕ್ಕೆ ಅವ್ರ ತಾಯಿ ಕೇಳ್ತಾರೆ, ಮೊದಲೇ ತೂರಾಡ್ತಿ, ಬಿಟ್ಟು ಕಣಪ್ಪ ಅಂತ. ಬಿದ್ರಾಯ್ತು ಅಂತ. ತಾಯಿ ಹಿಡ್ಕೊಳಕ್ಕೆ ಹೋದ್ರು. ನಿಂಗಮ್ಮನ ಕೈಗಳಿಂದ ಕೊಸರುಕೊಂಡು ವೈದ್ಯಾಧಿಕಾರಿಗಳು ಏನಿದ್ರು, ಡಾಕ್ಟ್ರು, ಅವರ ರೂಮ್ನ ಕೊಠಡಿಯನ್ನು ಪ್ರವೇಶಿಸಿಬಿಟ್ಟ. ಅಲ್ಲಿ ಜನ ಎಲ್ಲ ನಿಂತಿದ್ರು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ. ಆ ಗುಂಪನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ತೊಳ್ಕೊಂಡು ಸೀಳ್ಕೊಂಡು ಹೋಗೋದೇ ಬಿಟ್ಟ. ವೈದ್ಯಾಧಿಕಾರಿ ಟೇಬಲ್ ಮುಂದೆ, ಡಾಕ್ಟರ್ ಟೇಬಲ್, ಮೇಜು ಅಂದರೆ ಟೇಬಲು, ನಿಂತು ಜೋರಾಗಿ ಕೇಳ್ದ, ನಾನು ನಮ್ಮವ್ವ ವತಾರೆಯಿಂದ ಕಾಯ್ಕೊಂಡಿವಿ, ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀನಿ ಅಂತ. ಅದಕ್ಕೆ ಡಾಕ್ಟ್ರು ಕತ್ತೆತ್ತು ಒಂದ್ಸರಿ ನೋಡ್ದ, ಯಾವ್ಯಾವ ಥರ ಯಾವನೇ ಅಂತಂದೇಳಿ. ಸುಮಾರು ಎತ್ತರವಾಗಿದ್ದ, ನರಪೇತಲ ಅಂದರೆ ನರಗಳೆಲ್ಲ ಕಾಣಿಸ್ತಾವೆ, ಅಗಲವಾದ ಕಿವಿಗಳಿತ್ತು, ಹೊಟ್ಟೆ ದಪ್ಪನಾಗಿತ್ತು, ಹೊಟ್ಟೆ ಡುಬ್ಬಾಣ. ಈ ಥರ ನಿಂತಿದ್ದಾನೆ, ಯಾರು ಇವನು ಅಂತಂದೇಳಿ. ಒಂದು ಕಡೆ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ಕಾಣ್ತಿತ್ತು. ಏನು ಸಹಾಯ ಮಾಡಲಿಲ್ಲ ಡಾಕ್ಟ್ರು, ಬರೀ ನೋಡಿದ್ದಷ್ಟೇ. ಅದಕ್ಕೆ ಹುಡುಗ ಮತ್ತೆ ಹೇಳ್ತಾನೆ, ಅವನೇನೆ ಗಾಂಧಿ, ನನ್ನೋಸಿ ನೋಡಿ
ಅಂತಂದೇಳಿ ಅವನಿಗೇನೋ ಸ್ವಲ್ಪ ಚೇಷ್ಟೆ ಮಾಡಬೇಕು ಅಂತ ಅನಿಸ್ತೇನೆ ಡಾಕ್ಟ್ರಿಗೆ. ಒಸಿ ಏನೋ ಚೆನ್ನಾಗೇ ನೋಡಿದೆ, ನೀನು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ ಅಂತ. ನೋಡಿ ಎಷ್ಟರ ಮಟ್ಟಿಗೆ ತಮಾಷೆ ಮಾಡ್ತಾರೆ, ಎಷ್ಟು ನಿರ್ಲಕ್ಷ್ಯ ಅಂತ. ಅದಕ್ಕೆ ಅವನೇ ಮತ್ತೆ ಗಾಂಧಿ ಹುಡುಗ ಬಲಗೈನ ಮುಂದೆ ಚಾಚಿ ನನ್ನ ಕಾಯಿಲೆ ಏನು ನೋಡಿಸಾ ಅಂತಂದೇಳಿ ಬೇಡ್ಕೊಳ್ತಾನೆ. ಆದರೂ ಅವ್ರು ಸುಮ್ಮನೆ ಇದ್ದಿದ್ದಕ್ಕೆ ಅವನ ಹಿಂದೆನೆ ಅವ್ರ ತಾಯಿನೂ ಬಂದಿದ್ಲಲ್ಲ ನಿಂಗಮ್ಮ, ಅವಳು ಕೂಡ ಕೇಳ್ತಾವಳೆ, ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತಿರೋನು ಅಂತಂದೇಳಿ ಗೋಗರದು ಕೇಳ್ಕೊಳ್ತಾವಳೆ. ವೈದ್ಯಾಧಿಕಾರಿಗೆ ಅವಾಗ ಸ್ವಲ್ಪ ಏನೋ ನಾನು ಮುಂದೆ ನಿಂತಿರೋದು ಮನುಷ್ಯ ವರ್ಗಕ್ಕೆ ಸೇರಿದವರು ಅಂತಂದೇಳಿ ಜ್ಞಾಪಕ ಬಂತೋ ಏನೋ, ಅಥವಾ ವೈದ್ಯರಾಗಬೇಕಾದ್ರೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಅಂತಂದೆಲ್ಲ ಹೇಳಿರ್ತಾರಲ್ಲ ಆ ಟ್ರೈನಿಂಗ್ ಸೆಷನಲ್ಲಿ, ಆ ಮಾತೇನಾದರೂ ನೆನಪಾಯ್ತೇನೋ, ಏನು ಕಥೆನೋ ಗೊತ್ತಿಲ್ಲ. ಅವಾಗ ತಾಯಿ ಮಗನ ಮೇಲೆ ಸ್ವಲ್ಪ ಕರುಣೆ ಬಂದು ಕೇಳ್ತಾರೆ, ಇವನು ನಿನ್ನ ಮಗನೇನಮ್ಮ? ಹ್ಞೂ ಸ್ವಾಮಿ ದೇವರಾಣೆಗೂ ಅಂತ ನಿಂಗಮ್ಮ. ಡಾಕ್ಟ್ರು ಇವನ ಹೆಸರೇನಮ್ಮ ಅಂದರು. ನಿಂಗಮ್ಮ ಗಾಂಧಿ ಸ್ವಾಮಿ ಅಂತಂದೇಳಿ ಬರೀ ಮಾತಾಡ್ತಾರಷ್ಟೇ, ಚಿಕಿತ್ಸೆ ಮಾತ್ರ ಕೊಡಂಗಿಲ್ಲ ಇವರು. ಅದಕ್ಕೆ ಮತ್ತೆ ಅದೇ ತಮಾಷೆನ ಹೇಳ್ತಾವನೆ, ನಾನೇನೋ ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂತಂದು ಹೇಳಿದ್ರೆ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರು ನೀವು. ಅದಕ್ಕೆ ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ ಸೇದೋಗ್ಲಿ, ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಅವರಮ್ಮ. ಮತ್ತೆ ಗಾಂಧಿನೇ ಮಾತಾಡ್ತಾನೆ, ನನ್ನ ಹೆಸರು ದೇವರ ಸತ್ವಾಗ್ಲು ಮಹಾತ್ಮ ಗಾಂಧಿ ಅಂತಂದೇಳಿ ಧೈರ್ಯವಾಗಿ ಹೇಳಬಿಟ್ಟ ಗಾಂಧಿ. ಅದನ್ನೆಲ್ಲ ಕೇಳಿ ಆ ಡಾಕ್ಟ್ರು ವೈದ್ಯಾಧಿಕಾರಿ ಬೆಪ್ಪಾಗಿ ಹೋಗ್ತಾನೆ, ಏನಪ್ಪ ಇದು ಹಿಂಗಾಯ್ತು ಕತೆ, ಕೋಇನ್ಸಿಡೆನ್ಸು ಅಂತ, ಎಲ್ಲೂ ಈ ಥರ ನಾನು ಕಂಡಿರ್ಲಿಲ್ವಲ್ಲ, ಹಿಂಗಾಯ್ತು ಅಂತಂದೇಳಿ ನಾನಷ್ಟೇ ಇದನ್ನ ಅನುಭವಿಸೋದು ಬೇಡ ಅಂತ ಇನ್ನು ಅಲ್ಲಿರೋಂಥವ್ರನ್ನೆಲ್ಲ ಕರೀತಾನೆ, ಹಾಸ್ಪಿಟ್ಲಲ್ಲಿ ಸಿಬ್ಬಂದಿ ಏನಿದ್ರಲ್ಲ ಸ್ಟಾಫು ಕರೆಯೋದಕ್ಕೆಲ್ಲ ಹೇಳ್ತಾನೆ, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನ ಬೇಗನೆ ಬರ ಹೇಳಿದೆ ಅಂತ ಕೂಗಯ್ಯ ಅಂತ. ನಾಯ್ಡು ಹೆಲ್ಪರ್ ನಾಯ್ಡು ಹೇಳ್ದ, ನರಸಿಂಹಮೂರ್ತಿನ ಕರಿ, ಸರಸಮ್ಮನ ಕರಿ ಅಂತ. ಆ ನರಸಿಂಹಮೂರ್ತಿ ಅನ್ನೋನು ಆಗ್ತಾನೆ ಸ್ವಲ್ಪ ದಿನಗಳಲ್ಲಿ ಸೇರ್ಕೊಂಡಿದ್ದ, ಜಾಯ್ನ್ ಆಗಿದ್ದ. ಯಾವುದು? ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಸೇರ್ಕೊಂಡಿದ್ದ. ಈ ಕ್ವಶನ್ ಕೇಳ್ತಿರ್ತಾರೆ, ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಯಾರು ಅಂದ್ರೆ ನರಸಿಂಹಮೂರ್ತಿ. ಆಪ್ಷನ್ ಅಲ್ಲೆಲ್ಲ ನಾರಾಯಣ ಮೂರ್ತಿ, ಈ ಥರ ಬೇರೆ ಬೇರೆ ಮೂರ್ತಿಗಳು, ಗುರುಮೂರ್ತಿ, ಹಿಂಗೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ನರಸಿಂಹಮೂರ್ತಿ ಅಂತ ನೆನಪಿರ್ಲಿ. ಹಿಂಗೆಲ್ಲ ಕರೆದು ಈ ವಿಚಾರ ಹೇಳಿದಕ್ಕೆ ಅವನು ಕಿಸುಕ್ಕನ ನಗ್ತಾನೆ ನರಸಿಂಹಮೂರ್ತಿ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಬಂತೇನೋ, ಬೇಕಾದ್ರೆ ಅವನ್ನೇ ಕೇಳ್ರಿ, ನಾನೇನು ಸುಮ್ಮನೆ ಹೇಳ್ತಿಲ್ಲ, ಅವನ ಹೆಸರು ಗಾಂಧಿ ಅಂತೀನಿ. ನರಸಿಂಹಮೂರ್ತಿ ಇವನು ಸ್ವಲ್ಪ ತಮಾಷೆ ಮಾಡ್ತಾನೆ. ಮತ್ತೆ ಆ ವೈದ್ಯಾಧಿಕಾರಿಗಳ ಕುರ್ಚಿ ಮೇಲೆ ಗೋಡೆಗೆ ನೇತಾಕಿದ್ರಲ್ಲ ಫೋಟೋನ, ಗಾಂಧಿ ಫೋಟೋ, ಅಂದರೆ ಎಲ್ಲಿ ಸರ್ಕಾರಿ ಕಚೇರಿಗಳು ಸರ್ಕಾರಿಯ ಸೇವೆ ಇರುತ್ತೋ ಅಂತ ಕಡೆ ಎಲ್ಲ ಗಾಂಧೀಜಿಯವರ ಭಾವಚಿತ್ರ ಇರುತ್ತೆ. ಅದನ್ನು ತೋರಿಸಿ ಕೇಳ್ತಾವನೆ, ಲೋ ಹುಡುಗ, ಆ ಫೋಟೋ ಯಾರ್ದಯ್ಯ ಅಂತ. ಅವನು ಹೇಳ್ತಾನೆ, ನಾನು ಇದು ಕಾಣೇನೆ, ಮಹಾತ್ಮ ಗಾಂಧಿಯವ್ರದ್ದು ಅಂತ. ಮತ್ತೆ ಹಂಗಾರೆ ನಿನ್ನ ಹೆಸರೇನಯ್ಯ ಅಂದರೆ ಮಹಾತ್ಮ ಗಾಂಧಿ ಅಂತ ಹೇಳ್ತಾನೆ. ಅವನು ನರಸಿಂಹಮೂರ್ತಿ ಸುಳ್ಳು ಹೇಳಬೇಡ ಅಂತ. ಸುಳ್ಳು ಹೇಳಿ ನಿಮ್ತಾವ್ ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು, ನಿಮ್ಮ ಹತ್ರ ನಾನು ಯಾವ ಸಾಮ್ರಾಜ್ಯವನ್ನು ತಗೊಳ್ಳಿ ಸುಳ್ಳು ಹೇಳಿ ಅಂತ. ಎಲ್ಲರೂ ನಾಲ್ಗೆ ಸೇದೋದವ್ರಂತೆ ಸುಮ್ಮನೆ ನಿಂತ್ಬಿಟ್ರು. ಮಹಾತ್ಮ ಗಾಂಧೀಜಿಯವ್ರನ್ನ ಫೋಟೋದಲ್ಲಿರೋ ಗಾಂಧೀಜಿಯವ್ರನ್ನ ಒಂದ್ಸರಿ ನೋಡ್ತಾರೆ, ಇವನು ಹೊಟ್ಟೆ ದಪ್ಪ ಕೈಕಾಲು ಸಣ್ಣಂಗೆಲ್ಲ ಇದನ್ನೆಲ್ಲ ಇವನೊಂದ್ಸರಿ ನೋಡ್ತಾರೆ. ಹಂಗೆಲ್ಲ ನೋಡಿ ಅವನಿಗೆ ಬೇಸರ ಆಯಿತು. ನನ್ನ ಕಾಯಿಲೆ ನೋಡಿ ನನ್ನ ಹಣೆ ಬರ ಅಂತಂದು ಹೇಳ್ದ. ಇನ್ನೊಂದ್ಸರಿ ಬೇಡ್ಕೊಳ್ತಾನೆ ಪಾಪ. ಅವ್ರಿಗೆ ಎಂಥದ್ದು ಇಲ್ಲ, ಸುಮ್ಮನೆ ತಮಾಷೆ ಮಾಡ್ಕೊಂಡೆ ಕತೆ ಆಗ್ತಾರೆ ಬಿಟ್ರೆ ಚಿಕಿತ್ಸೆ ಮಾತ್ರ ಕೊಡಲ್ಲ. ಈ ಥರ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿಗಳು ಹಿಂಗಿದೆ ಅಂತಂದೇಳಿ ಕೆಲವೊಂದು ಕಡೆ ಚೆನ್ನಾಗಿ ನೋಡ್ತಿರ್ಬೋದು. ಹೆಚ್ಚಿನದಾಗಿ ಸರ್ಕಾರಿ ಆಸ್ಪತ್ರೆ ಒಂದೇ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಕೂಡ, ಖಾಸಗಿ ಆಸ್ಪತ್ರೆ ಕೂಡ ತುಂಬ ಕಷ್ಟನೇ ಆಗುತ್ತೆ. ಅಷ್ಟು ಕೇಳಿದ್ರು ಏನಾದರೂ ಚಿಕಿತ್ಸೆ ಕೊಡ್ತಿದ್ದಾರಾ? ಇಲ್ಲ. ನಿನಗೆ ಈ ಹೆಸರು ಯಾರು ಕಟ್ಟಿದ್ದು ಅಂತ, ಅಂದರೆ ಕಟ್ಟಿದ್ದು ಅಂದರೆ ಹಿಟ್ಟಿದ್ದು, ಯಾರಿಟ್ರು ನಿನಗೆ ಹೆಸರು ಅಂತ. ಯಾರಿಟ್ರೆ ಇವ್ರಿಗೇನು, ಬಂದವ್ರಿಗೆ ಚಿಕಿತ್ಸೆ ಕೊಡ್ಬೇಕು ತಾನೆ? ಹಂಗಿಲ್ಲ. ಅವನು ಅದನ್ನು ತಾಳ್ಮೆಗೆ ಹೇಳ್ತಾವನೆ. ನಮ್ಮ ಅಯ್ಯ ಅಂದರೆ ತಾತ, ಅಜ್ಜ, ನಮ್ಮ ತಾತ ಕರಿಸಿದ್ದೇಗೌಡ ಅಂತವನೇ, ಅವರೇ ನನಗೆ ಹೆಸರಿಟ್ಟಿದ್ದು ಅಂತ. ಇದು ಕೂಡ ಹಿಂಸಿಕ್ಕಿಲ್ಲ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ, ಗಾಂಧಿಗೆ ಹೆಸರಿಟ್ಟಿದ್ದವ್ರು ಯಾರು ಅಂತ. ಆ ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನ, ಮಿಡ್ವೈಫ್ ಅಂದರೆ ನರ್ಸ್, ಅವ್ರನ್ನ ಕರೆದು ಆಮೇಲೆ ಪರೀಕ್ಷೆಯ ಕೊಠಡಿ ಕರ್ಕೊಂಡೋಗಿ ಮಲಗಿಸೋದಕ್ಕೆ ಕೇಳಿದ್ರು. ಅದೇ ರೀತಿ ಮಲಗಿಸಿದಾಯಿತು. ENT ಚೆಕಪ್ ಎಲ್ಲ ಮಾಡ್ತಾರೆ, ಏನು ನಾಲಿಗೆ, ಕಣ್ಣು, ಗಂಟ್ಲು ಇವೆಲ್ಲ ನೋಡಿ ಅವ್ರ ಅಮ್ಮನ ಕರೆದು,
ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರು. ನಿಂಗಮ್ಮ ಸ್ವಾಮಿ ಅಂದ್ಲು. ಎಲ್ಲ ಮಾತಾಡಿ ಹೇಳ್ತಾರೆ, ಇವನಿಗೆ ಎಂಥದ್ದು ಹೃದಯ ಶ್ವಾಸಕೋಶಗಳ ಪರೀಕ್ಷೆಯನ್ನು ಮಾಡಿಸ್ಬೇಕು, ಹಂಗಾಗಿ ಸ್ವಲ್ಪ ಕಷ್ಟ ಇದೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಇಲಿಗೂ ಕಾಯಿಲೆ ಹಬ್ಬಿ, ಕಪ್ಪು ಇಲಿ ಅಂದರೆ ಲಿವರ್ಗೂ ಕೂಡ ಸ್ಪ್ರೆಡ್ ಆಗಿ ಅದನ್ನು ಮುಟ್ಟಿದ್ರೆ ಸಾಕು ನೋವು ಅಂತ ಬಡ್ಕೊಳ್ತಾವನೆ. ಹೊಟ್ಟೆಲೆಲ್ಲ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳೆಲ್ಲ ಊದ್ಕೊಂಡಿವೆ ಅಂತಂದು ವಿವರವಾಗಿ ಹೇಳಿದ್ರು. ಆಯಮ್ಮ ಪಾಪ ಬಡ ಹೆಂಗ್ಸು, ಏನೋ ಸ್ವಾಮಿ ನಿಮ್ಮ ಎಕ್ಕಡ ಅಂದರೆ ನಿಮ್ಮ ಚಪ್ಪಲಿ ಸೇವೆ ಮಾಡ್ತೀನಿ ಅನ್ನೋ ಥರ, ಅಂದರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಈ ರೀತಿ ಅರ್ಥ. 3 ಮೈಲಿ ನಡ್ಕೊಂಡು ಬರಬೇಕಾದ್ರೆ 30 ಸರಿ ಕೂತ್ಕೊಂಡು ತೆಳ್ಕೊಂಡು ಬಂದ, ಎದ್ದು ಬಿದ್ದು ಉಳಿಸ್ಕೊಡಿ, ನಾಳೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ಏನು ಮಾಡೋದು ತಂದೆ ಇಲ್ಲದ ತಬ್ಲಿ ಅಂತ ಕೇಳ್ಕೊಳ್ತಾವಳೆ. ಆದರೂ ನೋಡ್ತಾವ್ರ ಇಲ್ಲ. ಮತ್ತೆ ಗಂಡನ ಕತೆ ಕೇಳ್ತಾರೆ, ನಿನ್ನ ಗಂಡನಿಗೆ ಏನಾಗಿ ಸತ್ತೋದ, ಏನಾಗಿತ್ತು ನಿನ್ನ ಗಂಡ ಸಾಯಕದಕ್ಕೆ ಅಂತ. ಅವಳು ಅದನ್ನು ಹೇಳ್ತಾವಳು ನಿಂಗಮ್ಮ. ಸ್ವಾಮಿ ಸೇಂದಿ ಇಳಿಸೋದಂದ್ರೆ ಎಳ್ನೀರು ಮರದಲ್ಲೂ ಅಂದರೆ ಈಚಲು ಮರದಲ್ಲಿ ಒಂದು ಗಡಿಗೆಯನ್ನು ಕಟ್ಟಿ, ಗಡಿಗೆ ಅಥವಾ ಮಣ್ಣಿನ ಪಾತ್ರೆ ಮಡಕಿ ಅದನ್ನು ಕಟ್ಟಿ ಅದರ ರಸವನ್ನು ತಗೊಳ್ತಾರೆ. ಅದಾದಮೇಲೆ ಅದಕ್ಕೆ ಏನು ಬೇಕಾ ಕೆಮಿಕಲ್ಲು ರಾಸಾಯನಿಕ ಅಂಶವನ್ನು ಹಾಕಿ ಸೇಂದಿಯನ್ನು ಮಾಡ್ತಾರೆ. ಈ ಥರ ಸೇಂದಿ ಇಳಿಸೋದಕ್ಕೆ ಸಾಹುಕಾರ ಹತ್ರ ಕೆಲಸ ಮಾಡ್ಕೊಂಡಿದ್ರು. ಹಿಂಗಿರ್ಬೇಕಾದ್ರೆ ಒಂದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು ಅಂತ. ಅಂದರೆ ಅವಷ್ಟು ಸೇಫ್ಟಿ ಇರಲ್ಲ ಆ ಮರಗಳು, ಈಚಲು ಮರಗಳು, ಆ ಬ್ರಾಂಚ್ಗಳು ಅಂತ ಸ್ಟ್ರೆಂತ್ ಇರಲ್ಲ. ಕೆಲವೊಂದ್ಸರಿ ಮಳೆಗಾಲದಲ್ಲಿ ತುಂಬ ಮೃದುವಾಗಿರ್ತವೆ. ಈ ಥರ ಸಮಸ್ಯೆ ಆಗೋಯ್ತು. ಅದನ್ನು ಕೇಳಿ ಅಯ್ಯೋ ಪಾಪ ಅಂತಂದೇಳಿ ಹೇಳ್ತಾರೆ ಡಾಕ್ಟ್ರು, ನೋಡಮ್ಮ ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯದ ಪರೀಕ್ಷೆ ಮಾಡಬೇಕು. ಏನೇನು ಹೇಳ್ತಾವೆ ನೋಡಿ, ಎಕ್ಸ್ರೇ ಆಗಬೇಕು, ಹೃದಯದ ಪರೀಕ್ಷೆ, ಹಾರ್ಟ್ ಚೆಕಪ್ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಅಂದರೆ ಬ್ಲಡ್ ಚೆಕಪ್ಪು, ಯೂರಿನ್ ಟೆಸ್ಟು. ಇಲ್ಲಾಗೋ ವಿಷಯವಲ್ಲ ಇದು ಅಂತ. ಅಂದರೆ ಅವ್ರ ಹತ್ರ ಅದೆಲ್ಲ ಇಲ್ಲ. ಅದು ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರು, ಹಳ್ಳಿ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲೆ ಎಲ್ಲ ಇಟ್ಕೋಬೇಕು, ಇಲ್ಲ ಅಂತ ಕಳಿಸೋದು. ರಿಯಾಲಿಟಿಲೂ ಕೂಡ ಅಷ್ಟೇ, ರಿಯಾಲಿಟಿ ಚೆಕಪ್ ಹೋದ್ರು, ರಿಯಲಾಗಿ ನಾವು ಹೋದ್ರೂ ಕೆಲವೊಂದು ಕಡೆ ಚೆನ್ನಾಗಿ ನೋಡ್ತಾರೆ, ಕೆಲವೊಂದು ಕಡೆ ಸುಮ್ಮನೆ ನೋಡೋದು, ಬರ್ಕೊಡೋದು, ಚೀಟಿ ಬರ್ದು ಕಳಿಸೋದು ಮೆಡಿಕಲ್ಗೆ. ಈ ಥರ ಇದೆಲ್ಲ ಆಗಲ್ಲ. ಇವನನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅಂದರೆ ಜಿಲ್ಲಾ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಅಲ್ಲಿಗೆ ಸೇರಿಸ್ಬೇಕು. ನಾನೆಲ್ಲನ ಬರ್ಕೊಡ್ತೀನಿ, ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕ್ಕೆ ಈಗ 2 ಗುಳಿಗೆ ನುಂಗಿಸ್ತೀನಿ, ಅಂದರೆ ಮಾತ್ರೆ ನುಂಗಿಸ್ತೀನಿ ಅಂತಂದೇಳಿ ನೀರು ತರಿಸಿ ಮಾತ್ರೆಯನ್ನು ನುಂಗಿಸಿಬಿಟ್ರು. ಅದಾದಮೇಲೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ಏನೇನು ಮಾಡಬೇಕು ಆ ವಿಚಾರವನ್ನೆಲ್ಲ ಮತ್ತೆ ಹಚ್ಚಿದ್ರಲ್ಲ, ಅದನ್ನೆಲ್ಲ ಡೀಟೇಲ್ಸ್ನೆಲ್ಲ ವಿವರಗಳನ್ನೆಲ್ಲ ಬರೆದು ನಮೂದಿಸಿ ಕೈ ಕೊಟ್ಟರು, ಇದನ್ನು ತೊಗೊಂಡು ಹೋಗ್ರಿ, ರೆಫರೆನ್ಸ್ ಇದು ಅಂತ. ಇಷ್ಟೆಲ್ಲ ಆಯಿತು, ಮುಂದಕ್ಕೆ ಹೋಗಬೇಕು. ಮೊಮ್ಮಗನಿಗೆ ಈ ರೀತಿ ಆಗಿದೆ ಅಂತಂದೇಳಿ ಯಾರಿಗೆ ಗೊತ್ತಾಯಿತು? ಕರಿಸಿದ್ದೇಗೌಡನಿಗೆ ಗೊತ್ತಾಯಿತು. ಒಂಥರ ಚಿಂತೆಗೆ ಇಟ್ಕೊಳಂಗಾಯ್ತು. ಯಾಕಂದರೆ ಅವನ ಆಸೆಯ ಕುಡಿ ಯಾರು? ಅವನ ಮಗಳು ನಿಂಗಮ್ಮ. ಮತ್ತು ಆ ನಿಂಗಮ್ಮನ ಮಕ್ಕಳು ಪದ್ದಿ ಮತ್ತು ಗಾಂಧಿ. ಅವನಿಗೇನು ಭಾವನೆ ಇತ್ತು? ಕರಿಸಿದ್ದೇಗೌಡನಿಗೆ ಪದ್ದಿ ಎಷ್ಟೇ ಆದರೂ ನೆರೆ ಮನೆಗೆ ಹೋಗುವ ಹೆಣ್ಣು. ನೆರೆ ಮನೆ ಅಂದರೆ ಬೇರೆಯವ್ರ ಮನೆಗೆ, ಗಂಡನ ಮನೆಗೆ ಹೋಗ್ತಾಳೆ. ಹಂಗಾಗಿ ಗಾಂಧಿ ಮೇಲೆ ತುಂಬ ಆಸೆ, ಪ್ರೀತಿಯನ್ನು ಇಟ್ಕೊಂಡಿದ್ದ. ಆ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ, ಅಷ್ಟು ಅದ್ಭುತವಾಗಿದೆ. ಏನೇನಾಯಿತು? ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತದು. ಯಾಕಂದರೆ ಗಾಂಧಿಗೆ 15 ವರ್ಷ ಇವಾಗ. ಅದೇ ಥರ 15 ವರ್ಷದ ಹಿಂದೆ ಹೋಗ್ಬೇಕು ಅಂದರೆ ಅವ್ನು ಹುಟ್ಟಿದಾಗ ಏನಾಯಿತು ಅಂತ. ಹಿಂದಿನ ಮಾತು ಏನು? ಹೊಲ ಉಳೋದಕ್ಕೆ ಹೋಗಿದ್ರು. ಹೊಲ ಹೊತ್ತು ಸಾಕಾಗಿ ಸಾಯಂಕಾಲ ಕರಿಸಿದ್ದೇಗೌಡ ಮತ್ತು ಅಳಿಯ, ಆಗಲೇ ಹೇಳ್ದಂಗೆ ಬುಕ್ಕೇಗೌಡ, ಅಳಿಯ ಅಂದರೆ ಯಾರಿಲ್ಲಿ? ಗಾಂಧಿಯ ತಂದೆ. ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಅಂದರೆ ಸಂಜೆ ಆದಮೇಲೆ ಬಂದು ನೋಡ್ತಾರೆ, ಮರದ ತುಂಬ, ಮರ ಅಂದರೆ ಈ ಕಾಳುಗಳು ಪದಾರ್ಥಗಳನ್ನೆಲ್ಲ ಡಿವೈಡ್ ಮಾಡೋದಕ್ಕೆ, ಕಲ್ಲು ಕಾಳು ಈ ಥರ ಡಿವೈಡ್ ಮಾಡೋದಕ್ಕೆ ಸಾಧನವನ್ನು ಬಳಸ್ತಾರೆ ಅಡುಗೆ ಮನೆಯಲ್ಲಿ, ಮರ. ಆ ಥರ ಮರದ ತುಂಬ ರಗ ಅಂತ ಕೆಂಪು ಉರಿತಾ ಇದ್ದ ನೋಡೋದಕ್ಕೆ ಆ ಗಾಂಧಿ ಮಗುವಾಗಿದ್ದಾಗ. ಅವತ್ತಿಗೆ ಆ ಮರದ ಮೇಲೆ ಭತ್ತದ ಹುಲ್ಲನ್ನು ಇಟ್ಟು ಮಲಗಿಸ್ತಿದ್ರು. ಭತ್ತದ ಹುಲ್ಲು ಈ ಹೀಟಿನ ಅಂಶವನ್ನು ಕೊಡುತ್ತೆ ಅಂತಂದೇಳಿ ಹಾಸ್ಪಿಟ್ಲಲ್ಲಿ ಹೀಟ್ ಎನರ್ಜಿಗೆ ಲೈಟನ್ನು ಬಿಟ್ಟಿರ್ತಾರೆ ಹುಟ್ಟಿದ ತಕ್ಷಣ. ಅವತ್ತಿಗೆ ನ್ಯಾಚುರಲ್ ಆಗಿ ಆ ಭತ್ತದ ಹುಲ್ಲಿನಿಂದ ಹೀಟನ್ನು ಕೊಡ್ತಿದ್ರು. ಅಂಥ ಸಂದರ್ಭವನ್ನು ಬಂದು ನೋಡಿದ್ದೆ
ಆ ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿ ಆಗ್ತಾನೆ, ತುಂಬಾ ಹಿಗ್ಗೋದು, ಅಂದ್ರೆ ಅಷ್ಟೊಂದು ಖುಷಿ ಆಯ್ತು ಮೊಮ್ಮಗನ ನೋಡಿ. ಅದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಮೊಮ್ಮಗನ ಅಗಲವಾದ ಕಿವಿಗಳನ್ನ ನೋಡ್ದ, ಏನೋ ಒಂಥರ ಖುಷಿ ಆಯ್ತು. ಅದನ್ನ ನೋಡ್ದವನೇ ಕಿವಿಗಳು ಅಗಲವಾಗಿದ್ವು, ಅದನ್ನ ನೋಡ್ಕೊಂಡೆ ಜೋಯಿಸ್ರು ಮನೆಗೆ ಹೊರಟ್ಬಿಟ್ಟ. ಪುರೋಹಿತರ ಮನೆಗೆ ಹೋಗಿ ಆ ಜೋಯಿಸ್ರು ಯಾವ ಗಳಿಗೆಯಲ್ಲಿ ಹುಟ್ಟಿದ್ದಾನೆ ಅಂತಂದೆಲ್ಲ ಲೆಕ್ಕ ಹಾಕಿದ್ರು. ಲೆಕ್ಕ ಹಾಕಿ ಹೇಳಿದ್ರು, ಆ ಮಗುವಿನ ಕಿವಿ ಬೇರೆ ಅಗಲವಾಗಿದ್ದೇವೆ ಅಂತಂದು ಹೇಳ್ತಿಯಲ್ಲ. ಕರಿಸಿದ್ದೇಗೌಡ ಅದ್ರ ಜೊತೆಗೆ ಸುಮಾರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವ್ರನ್ನ ನೇರವಾಗಿ ನೋಡಿದ್ದ, ಡೈರೆಕ್ಟಾಗಿ. ಎಲ್ಲಿ? ಅಲ್ಲಿ ಯಾವಾಗ ಸತ್ಯಾಗ್ರಹ ನಡೆಸ್ತಿದ್ರಲ್ಲ ಗಾಂಧೀಜಿಯವರು, ಆ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬಂದಿರ್ತಾರೆ. ಶಿವಪುರ ಧ್ವಜ ಸತ್ಯಾಗ್ರಹ ಅಂತಂದೇಳಿ ಅಲ್ಲಿ ಒಂದು ನೆನಪಿಗಾಗಿ ಇವತ್ತಿಗೂ ಕೂಡ ಇದೆ, ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಸರ್ಕಲ್ ಹತ್ರ. ಆ ಮಹಾತ್ಮ ಗಾಂಧೀಜಿಯವರೇ ಬಂದಿದ್ರು, ದೇಶಾದ್ಯಂತ ಎಲ್ಲ ಕಡೆ ಓಡಾಡಿದ್ದಾರೆ ಅವರು ಸತ್ಯಾಗ್ರಹ ಮಾಡ್ಕೊಂಡು. ಅವಾಗ ಮಂಡ್ಯದಲ್ಲೂ ಶಿವಪುರಕ್ಕೆ ಬಂದಿದ್ರು, ಅದನ್ನ ಬೇರೆ ಹೋಗಿ ನೋಡಿದ್ದ. ಆ ಇಡೀ ಆ ಸುತ್ತಮುತ್ತಲ ಹಳ್ಳಿಗಳಿಗೆ ಈ ಕರಿಸಿದ್ದೇಗೌಡ ಒಬ್ಬನೇ ಆ ಥರ ನೇರವಾಗಿ ಹೋಗಿ ನೋಡಿದ್ದು. ಹಂಗಾಗಿ ಆ ಮಗುವಿಗೆ ಮಹಾತ್ಮ ಗಾಂಧಿ ಅಂತಂದೇಳಿ ಹೆಸರು ಇಡಬೇಕು ಅಂತಂದೇಳಿ ತೀರ್ಮಾನ ಹೇಳಿದ್ರು. ಕಿವಿಗಳು ಅಗಲವಾಗಿದ್ವು, ಆ ಟೈಮು ಎಲ್ಲ ಸೂಟಾಯಿತು. ಕರಿಸಿದ್ದೇಗೌಡ ಅವ್ರು ಆ ಥರ ಹೇಳಿದ್ಕೆ ಎಷ್ಟು ಮುಗ್ಧ ಅಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡ್ಕೊಂಡು ನಿನ್ನ ಮಗಳ ಗರ್ಭದಲ್ಲಿ ಏನಾದ್ರು ಜನಿಸಿದರೆ ಅಂದ್ರೂ ಕೂಡ ಅವನು ಅದನ್ನೂ ನಂಬಿಡ್ತಿದ್ನೇನು, ಅಷ್ಟರ ಮಟ್ಟಿಗೆ ಮುಗ್ಧನಾಗಿದ್ದ. ಅಷ್ಟೊಂದು ಆನಂದ ಖುಷಿ ಇತ್ತು ಅವನಿಗೆ. ಆದರೆ ಜೋಯಿಸ್ರು ಅಂತ ಅಪರಾಧ ಮಾಡಲಿಲ್ಲ, ಅವರು ತಪ್ಪು ಮಾಡಲಿಲ್ಲ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ ಜಮೀನಿತ್ತು, ಒಂದು ಮನೆ. ಇತ್ತೀಚೆಗೆ ಹೊಲದೊಂದು ಸಮಸ್ಯೆ ಆಗಿತ್ತು. 1 ಎಕರೆಯನ್ನ 2 ಎಕರೆಯಲ್ಲಿ 1 ಎಕರೆ ಹೊಲವನ್ನ ಬಡವರಿಗೆ ಮನೆ ಕಟ್ಕೊಡ್ಬೇಕು ಅಂತಂದೇಳಿ ಸರ್ಕಾರ ಅದನ್ನ ವಶಕ್ಕೆ ಪಡ್ಕೊಂಡಿತ್ತು. ವಶ ಪಡ್ಕೊಳ್ಳೋದಂದ್ರೆ ಸುಮ್ಮನೆ ಏನಲ್ಲ, ಅದರ ಬೆಲೆಯನ್ನ ವ್ಯಾಲ್ಯೂಯನ್ನು ಕೊಡುತ್ತೆ. ಆದರೆ ಅಷ್ಟೊಂದು ವ್ಯಾಲ್ಯೂ ಕೊಡಲ್ಲ, ಗೌರ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ ಅಷ್ಟು ಅಮೌಂಟ್ ಕೊಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಕರಿಸಿದ್ದೇಗೌಡನಿಗೆ ಒಂದು ಹಲಸಿನ ಮರದೊಂದು ಚಿಂತೆ. ಕರಿಸಿದ್ದೇಗೌಡನಿಗೆ ಅಳಿಯ ಸತ್ತೋದ್ನಲ್ಲ, ಅದಕ್ಕಿಂತಲೂ ಚಿಂತೆಗೆ ಯಾವ್ದು ಗುರಿ ಆಗಿತ್ತು ಅಂದ್ರೆ, ಆ ಸರ್ಕಾರ ಹೊಲವನ್ನ ವಶಪಡಿಸ್ಕೊಳ್ತಲ್ಲ ಆ ಥರ, ಅದ್ರ ಚಿಂತೆ. ಇನ್ನೊಂದು ಸಮಸ್ಯೆ ಏನು, ಆ 1 ಎಕರೆ ಭೂಮಿಯಲ್ಲಿ ಸೊಗಸಾಗಿರುವಂಥ ಒಂದು ಫಲ ನೀಡುವ ಹಲಸಿನ ಮರ ಬೇರೆ ಇತ್ತು. ಅದನ್ನ ಗೌರ್ಮೆಂಟ್ನವ್ರು ವಶಪಡಿಸ್ಕೊಂಡ್ರಲ್ಲ ಆ ಜಮೀನಲ್ಲಿ, ಅದನ್ನ ಕಡ್ಕೊಳ್ಳೋದೋ ಬೇಡವೋ ಅಂತಂದೇಳಿ ಒಂಥರ ಯೋಚನೆ ಮಾಡ್ಕೊಂಡಿದ್ದ. ಹೆಂಗೆ ಕಡ್ಕೊಳ್ಳೋದೋ ಬಿಡೋದು, ಏನು ಮಾಡಿದ್ರೆ ಸರಿ ಅಂತ. ಅಷ್ಟರಲ್ಲಿ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟಾಗಿ ಗಮನ ಕೊಡೋಕ್ಕಾಗಲಿಲ್ಲ, ಬರೀ ಹಲಸಿನ ಮರದ ಕಡೆ ಗಮನ ಕೊಟ್ಕೊಂಡು ಏನು ಮಾಡಲಿ ಅಂತಂದೇಳಿ ಇಷ್ಟೆಲ್ಲ ಆಯಿತು. ಇವಾಗ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹಳ್ಳಿಯ ಹಾಸ್ಪಿಟ್ಲು, ಅವರು ಡಾಕ್ಟರ್ ಏನು ಹೇಳಿದ್ರು ಆ ಥರ ವೈದ್ಯಾಧಿಕಾರಿ ಹೇಳ್ದಂಗೆ ಬಂದು ಇಲ್ಲಿ ಮಗಳು ನಿಂಗಮ್ಮ ಆ ಚೀಟಿಯನ್ನು ಕೊಟ್ಟು ಹೇಳ್ತಾರೆ, ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕಂತಪ್ಪ ಅಂತಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಒಂಥರ ಎದೆ ದಸಕ್ಕಿಂದಂಗೆ ಆಯಿತು, ಹೃದಯ ದಸಕ್ಕಂತಂದ್ರು. ದೊಡ್ಡ ಆಸ್ಪತ್ರೆ ಅಂದರೆ ಎಂಥ ದೊಡ್ಡ ಕಾಯಿಲೆ ಏನು ಗತಿನೋ ಅಂದರೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಮೊಮ್ಮಗನ ಮೇಲೆ. ಹಂಗೆ ಅದು ತಾತ ಅಂದರೆ ಅಜ್ಜರಿಗೆ ಮೊಮ್ಮಕ್ಳ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ, ಹೋಗ್ಲೇಬೇಕಲ್ಲ ಆರೋಗ್ಯ ಹದಗೆಟ್ಟಾಗ. ಹಂಗಾಗಿ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಇಡೀ ಸಂಸಾರ ಅಂದರೆ ಯಾರು, ಕರಿಸಿದ್ದೇಗೌಡ ಮತ್ತು ನಿಂಗಮ್ಮ, ಪದ್ದಿ, ಗಾಂಧಿ, ಇವರೆಲ್ಲರೂ ಬಸ್ನಲ್ಲಿ ಏನೋ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಪುಡಿ ಗಂಟಿತ್ತು, ಅಂದರೆ ಚಿಲ್ಲರೆ ಕಾಸು ಪುಡಿ ಗಂಟು ಅಂದರೆ, ಅದನ್ನು ತಗೊಂಡು ದೊಡ್ಡ ಆಸ್ಪತ್ರೆ ಇರುವಂತಹ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ರು. ಜಿಲ್ಲಾ ಕೇಂದ್ರ ಪ್ರಯಾಣ ತತ್ಸಮ ತದ್ಭವ. ಇನ್ನು ಆಸ್ಪತ್ರೆ ತಲುಪಿದಾಗ ಇವರು ಹಳ್ಳಿ ಬಸ್ಸುಗಳನ್ನು ನಿಧಾನವಾಗಿ ಹೋಗ್ತವೆ, ಅಲ್ಲಿ ನಿಲ್ಲಿಸ್ಕೊಂಡು ತಲುಪಿದಾಗ ಅದು ಮಧ್ಯಾಹ್ನ ಆಗಿತ್ತು. ಅಲ್ಲಿ ಹೋಗಿದಾಗ ಆ ಹೊರ ರೋಗಿಗಳನ್ನು ಅಂದರೆ ಔಟ್ ಪೇಷಂಟ್ ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವಂಥ ವಿಭಾಗದಲ್ಲಿ ಆ ರೋಗಿಗಳ ಹೆಸರನ್ನು ದಾಖಲೆ ಮಾಡಬೇಕಾಗುತ್ತೆ. ಆ ಥರ ರಿಜಿಸ್ಟರ್ ಮಾಡಿಸಿದ್ರು, ನೇಮು ದಾಖಲೆ ಮಾಡಿಕೊಂಡ್ರು. ಅಲ್ಲಿ ಚೀಟಿಯನ್ನು ಕೊಟ್ಟು, ರೆಫರೆನ್ಸ್ಗೆ ಚೀಟಿ ಕೊಟ್ಟಿದ್ರಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಚೀಟಿ ಕೊಟ್ಟು ವೈದ್ಯರ ಬಳಿಗೆ ಕಳಿಸುವಂತಹ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಏನು ಕೊಟ್ಟಿದ್ರಲ್ಲ ಆ ಕಾಗದವನ್ನು ಕೊಟ್ಟರು ಗುಮಾಸ್ತರಿಗೆ, ಕ್ಲರ್ಕ್ಗೆ. ಗುಮಾಸ್ತರು ಅದನ್ನೆಲ್ಲ ಓದಿದ್ರು. ಆ ರೋಗಿಯ ಹೆಸರನ್ನ 2-3 ಸರಿ ಓದ್ತಾರೆ, ಆದರೂ ಅವ್ರಿಗೇನೋ ಒಂಥರ ಅನುಮಾನ. ಹೀಗಾಗಿ ಇಲ್ಲೂ ಒಂದು ಕಾಮಿಡಿ ಹಾಸ್ಯ ಶುರು ಮಾಡ್ತಾರೆ ನೋಡಿ. ಅನುಮಾನ ಬಂದು ಕೇಳ್ತಾವ್ರೆ, ಕರಿಸಿದ್ದೇಗೌಡನ ಕಡೆ ನೋಡಿ ಯಾರನ್ನು ತೋರ್ಸಕ್ಕೆ ಕರ್ಕೊಂಡು ಬಂದಿರೋದು ಅಂತ ಕೇಳಿದ್ರು. ಕರಿಸಿದ್ದೇಗೌಡ ಅವರ ಮೊಮ್ಮಗನ್ನ ತೋರಿಸೋದಕ್ಕೆ ಹೋಗ್ತಾರೆ, ಇವನೇ ಅಂತಂದೇಳಿ. ಅಷ್ಟರಲ್ಲಿ ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವಾ, ಮಹಂತೇಗೌಡ ಅಂತ ಇರಬೇಕಾಗಿತ್ತೇನೋ, ನಿಮ್ಮ ಡಾಕ್ಟರ್ ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದ್ಬಿಟ್ಟವರಲ್ಲ ಅಂತಂದೇಳಿ ನಗ್ತವನು.
ಅವ್ರು ಕರೆಕ್ಟಾಗೆ ಬರ್ದವ್ರೆ. ಕರಿಸಿದ್ದೇಗೌಡ ಅದನ್ನ ಹೇಳ್ತಾನೆ, ಬರ್ದಿರೋದು ಸರಿಯಾಗಿ ಅದೇ ಸ್ವಾಮಿ, ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂತ. ಗುಮಾಸ್ತ ಇಲ್ಲೂ ಮತ್ತೆ ಲೇಟ್ ಮಾಡ್ತಾವನು, ದೊಡ್ಡ ಆಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಬಾಯ್ ಬಿಟ್ಕೊಂಡೆ ಮಹಾತ್ಮ ಗಾಂಧಿಯನ್ನು ನೋಡ್ದ. ಆಯ್ತಪ್ಪ ಅಂತ ನೋಡ್ದವನು ಸ್ವಲ್ಪ ತಾದ್ಮೇಲೆ, ಸರಿಯಪ್ಪ ತಗೋ ಚೀಟಿ ಅಂತಂದು ಹೇಳಿ ಹಳೆ ಚೀಟಿ ಇತ್ತಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರದ್ದು, ಅದ್ರ ಜೊತೆಗೆ ಒಂದು ಹೊಸ ಚೀಟಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅಂತಂದೇಳಿ ಹೊಸ ಚೀಟಿಯನ್ನು ಕೊಟ್ಟು ಕಡೆಗೆ ಹೋಗ್ರಿ ಅಂತಂದೇಳಿ ಒಂದು ರೂಟನ್ನು ತೋರಿಸ್ದ. ಅಲ್ಲಿ ಎಲ್ಲಿಗೆ ಹೋಗಿ ಕೂತ್ಕೋಬೇಕು ಅಲ್ಲಿಗೆ ಹೋಗ್ಬೇಕು ಅಂತ. ಅಲ್ಲಿ ಹೋದ್ರೆ ಅಲ್ಲೊಬ್ಬ ಇವ್ರು ಕೊಟ್ಟ ಕಾಗದಗಳನ್ನು ಚೀಟಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಹೋಗಿ ವೈದ್ಯರಿರ್ತಲ್ಲ ಡಾಕ್ಟ್ರು ಅವ್ರ ಮುಂದೆ ಇಟ್ಟು ಬಂದ. ಅದು ಒಂದೊಂದೇ ಚೀಟಿ ತಗೊಳ್ತಾರೆ, ಇವರ ಸರದಿ ಬಂದಾಗ ಹೋಗ್ಬೇಕದು. ಆ ಥರ ಮಹಾತ್ಮ ಗಾಂಧಿ ಸರದಿ ಬಂದಾಗ ವೈದ್ಯರ ಗುಂಪು ಎಲ್ಲ ಚದುರಿ ಹೋಯ್ತು. ಜೋರಕ್ಕೂ ಕರೆದ್ರು, ಯಾರಪ್ಪ ಮಹಾತ್ಮ ಗಾಂಧಿ ಅಂತ. ಕರೆಸಿದ್ದೇಗೌಡ ಅವಾಗ ಹತ್ರದಿಂದ, ಕರ್ಕೊಂಡು ಬಂದೆ ಸ್ವಾಮಿ ಇಲ್ಲವನೇ ಅಂತಂದೇಳಿ ಅವ್ರ ಮೊಮ್ಮಗನ ಕರ್ಕೊಂಡು ಒಳಗೋದ. ನಿಂಗಮ್ಮ ಮತ್ತೆ ಪದ್ಯನ್ನ ಹೊರಗಡೆ ಜವಾನ ತಡೆದ. ಸೆಕ್ಯೂರಿಟಿ ಇಲ್ಲೇ ಇರಿ ಸಾಕು, ಎಲ್ಲರನ್ನು ಬಿಡಲ್ವಲ್ಲ. ಕರೆಸಿದ್ದೇಗೌಡ ಮುಂದೆ ಕರೆದು ತಂದು ನಿಲ್ಲಿಸ್ದ. ಆ ವಿಚಿತ್ರವಾದ ಕಾಯಿಲೆಯನ್ನ ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡಿಡಿದಾಗಲೋ ಆಗುವಂತ ವಿಸ್ಮಯ ಏನಾಗುತ್ತಲ್ಲ, ಆಶ್ಚರ್ಯ, ಆ ಥರ ನೋಡ್ತಾವ್ರಿ ಆ ವೈದ್ಯರು. ಮಹಾತ್ಮ ಗಾಂಧಿ ಅಂತಂದೇಳಿ ಕರೆಯಲ್ಪಡುವ ವ್ಯಕ್ತಿಯನ್ನ ಕಂಡವ್ರಿಗೆ ಅಳಬೇಕು, ನಗಬೇಕು, ಅಥವಾ ನಂಬದಿರುವಂತ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕು ಅಂತಂದೇಳಿ ಆ ವಿಚಾರವನ್ನೆಲ್ಲ ನೋಡಿ ಏನು ಹೇಳೋದು ಅಂತ ಅದಕ್ಕೆ ಕರೆಸಿದ್ದೇಗೌಡನ ಕರೆದು ಆಮೇಲೆ ಹೇಳ್ತಾರೆ, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ, ಅಲ್ಲೇನು ಹೇಳಿದ್ರಲ್ಲ ಅವ್ರ ಅಮ್ಮನಿಗೆ, ಅಲ್ಲಿ ಅವ್ರ ಅಮ್ಮನಿಗೆ ಹೇಳಿದ್ರು, ಇಲ್ಲಿ ತಾತನಿಗೆ ಹೇಳ್ತಾವ್ರೆ. ನಿಮ್ಮ ಮೊಮ್ಮಗನಿಗೆ ಹೃದಯ ಮತ್ತೆ ಮೂತ್ರಪಿಂಡಗಳ ಕಾಯಿಲೆ, ಔಷಧಿಗಳೆಲ್ಲಾನು ಬರೆದು ಕೊಡ್ತೀನಿ ತಗೋ ಅಂತಂದೇಳಿ ಯಾವ ರೀತಿ ಸೇವಿಸ್ಬೇಕು ಅನ್ನೋದು ಹೇಳ್ತೀವಿ, ಆ ರೀತಿ ಮಾಡ್ರಿ, ಅದನ್ನ ಹಂಗೆ ಕೊಡ್ರಿ, ಮಧ್ಯಾಹ್ನ ಎಷ್ಟು ಕೊಡಬೇಕು, ರಾತ್ರಿ ಎಷ್ಟು ಮಾತ್ರೆ, ಹುಷಾರಾಗುತ್ತೆ ಅಂತಂದು ಹೇಳಿದ್ರು. ಕರೆಸಿದ್ದೇಗೌಡನ ಕತ್ತಿಡ್ದು ಒಂಥರ ನೀರು ಮೇಲೆ ಅದೊಂದು ಆಯ್ತು, ಏನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಅದಕ್ಕೆ ಮತ್ತೆ ಕೇಳ್ಕೊಂಡ, ಬರೀ ಚೀಟಿ ಬರ್ಕೊಡೋದು ಮಾತ್ರ ಇದೆಲ್ಲ ಬೇಡ, ಆಗಲ್ಲ ಅಂತ. ನಿನ್ನ ದಮ್ಮಯ್ಯ ಏನೋ ನನ್ನ ಮೊಮ್ಮಗನ ಕಾಪಾಡಿ ಇಲ್ಲೇ ಹೊಸ ದಿನ ಇಟ್ಕೊಂಡು ಉಳಿಸ್ಕೊಡಿ ಅಂತ ಬರ್ಕೊಡೋದು ಕಳಿಸೋದೆ ಬೇಡ, ನೀವು ಇವನಿಗೆ ಉಪಕಾರ ಮಾಡಿ, ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ, ನಿಮ್ಗೆ ಪುಣ್ಯ ಬರ್ತದೆ ಅಂತಂದು ಹೇಳಿ. ಅಂದರೆ ಹಳ್ಳಿಯ ಮುಗ್ಧತೆ ಈ ಥರ ಎಲ್ಲ ಕೇಳ್ಕೊಳ್ತಾವ. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಇತ್ತಲ್ಲ, ಆ ಭಾವಚಿತ್ರ ಕೈ ಜೋಡಿಸಿ ಕಣ್ಣೀರು ಹಾಕ್ತಾ ನಿಂತ್ಬಿಟ್ಟ. ವೈದ್ಯರು ಆ ಸಂದರ್ಭ ನೋಡಿ ಅವ್ರು ಮತ್ತೆ ಮಾತಾಡದೆ ಚೀಟಿಯಲ್ಲಿ ಬರೆದು ಅಪಾಯಿಂಟ್ ಮಾಡ್ಕೊಂಡ್ರು, ಅಂದರೆ ಅಡ್ಮಿಟ್ ಮಾಡ್ಕೊಂಡ್ರು. ಗಂಡಸರ ವಾರ್ಡ್ನಲ್ಲಿ ಮಹಾತ್ಮ ಗಾಂಧಿಯವರನ್ನು ಸೇರಿಸ್ಬೋದು ಅಂತಂದೇಳಿ ಬರ್ಕೊಟ್ರು. ಆ ಜವಾನ ಏನಿದ್ನಲ್ಲ ಆ ಹೆಲ್ಪರ್ನ ಕರೆದು ಜೊತೆಲಿ ಕಳಿಸಿದ್ರು. ಅಲ್ಲೋದ್ರೆ ಪರಿಸ್ಥಿತಿ ಹೆಂಗಿದೆ, ಮಹಾತ್ಮ ಗಾಂಧಿಯನ್ನ 30 ಜನ ಇರಬೇಕಾಗಿತ್ತಲ್ಲ, ಆ 30 ಜನ ಇರ್ಬೋದು ವಾರ್ಡ್ನಲ್ಲಿ ಅಂತ ವಾರ್ಡ್ ಕಳಿಸಿದ್ರು. ಆ 30 ಜನ ಇರಬೇಕಾಗಿರೋ ವಾರ್ಡ್ನಲ್ಲಿ ಎಷ್ಟವ್ರು ಆಗಲೇ 60 ಜನ ಅವ್ರೆ. 60 ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದ್ರು. ನೆಲದ ಮೇಲೆ ಹಾಕ್ಬಿಟ್ಟವ್ರು ಅವನು ಗಾಂಧಿನ. ಎಕ್ಸ್ರೇ ಮತ್ತು ತೊಂಟೆ ಪರೀಕ್ಷೆ, ಅಂದರೆ ಟೆಸ್ಟು, ಯಾವುದು ತೊಂಟೆ ಅಂದರೆ ಕಫ ಬರುತ್ತಲ್ಲ, ಅದ್ರ ಜೊತೆಗೆ ಔಷಧಿ ಉಪಚಾರ ಇದೆಲ್ಲ ನಡೀತು. ಏನೇನಾಯಿತು, ಎಕ್ಸ್ರೇ ಆಯಿತು, ಕಫ ಟೆಸ್ಟ್ ಆಯಿತು, ಔಷಧಿಗಳೆಲ್ಲ ಕೊಟ್ಟರು. ವೈದ್ಯರು ಬರ್ಕೊಟ್ಟಿದ್ರಲ್ಲ ಔಷಧಿಗಳನ್ನು ತಂದು ಕೊಡೋದಕ್ಕೋಸ್ಕರ ಕರೆಸಿದ್ದೇಗೌಡನ ಏನು ತಗೊಬಂದಿದ್ರು, ಪುಡಿಗಂಟು ಅಂದರೆ ಚಿಲ್ಲರೆ ಕಾಸು ತಂದಿದ್ರಲ್ಲ, 3 ದಿವಸ ಆಯ್ತಿಲ್ಲಿ. ಈ 3 ದಿವಸಕ್ಕೆ ಎಲ್ಲ ಮುಗ್ದೇ ಹೋಯ್ತು. 4ನೇ ದಿನ ಮತ್ತೆ ಹೊಂದಿಸ್ಬೇಕಲ್ಲ ದುಡ್ಡು, ಅದಕ್ಕೋಸ್ಕರ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಂದೇಳಿ 4ನೇ ದಿನ ಅವರ ಗಾಂಧಿಯವರ ಅಮ್ಮ ನಿಂಗಮ್ಮ ಮತ್ತು ತಂಗಿಯ ಕಿವಿಯ ಓಲೆಗಳನ್ನು ಬಿಚ್ಚಿ ಅವರ ಅಯ್ಯನಿಗೆ ಅಂದರೆ ತಾತನಿಗೆ ಕೊಡ್ತಿದ್ರು. ಅದೇನೋ ಅವ್ನಿಗೆ ಗೊತ್ತಾಯಿತು, ಊಹೆ ಮಾಡ್ಕೊಂಡ. ಅವಾಗ ಅವ್ರ ತಾತನ ಕರೆದು ಕೇಳ್ದ, ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ, ನನ್ನ ಹಣ ಬರ ಇದ್ದಂಗೆ ಆಯ್ತದೆ, ಊರಿಗೆ ಕರ್ಕೊಂಡು ನಡೀರಿ, ಯಾಕೆ ಈ ಥರ ಎಲ್ಲ ವ್ಯರ್ಥ ಮಾಡಿಕೊಂಡು ಅಂತ. ಅವನು ಬೈದು ಬುದ್ಧಿ ಹೇಳ್ತಾನೆ, ಹಂಗೆಲ್ಲ ಮಾತಾಡಬೇಡ, ನಾನು ಇನ್ನೂ ಬದುಕಿನ ಕಾಲ ಮಗ, ನಿನ್ನ ಉಳಿಸ್ಕೊಳ್ತೀನಿ ಅಂತ, ಯಾಕೆ ಹೆಂಗೆ ಮಾತಾಡ್ತೀನಿ ಅಂತ. ಅಂದರೆ ಆ ತಾತನಿಗೆ ಎಷ್ಟೊಂದಿದೆ ನನ್ನ ಮೇಲೆ ಪ್ರೀತಿ ಅಂತಂದೇಳಿ ಗಾಂಧಿಗೆ ಗೊತ್ತಾಯಿತು. ಅವಳು ಒಳಗಡೆಯಿಂದ ಗುದ್ಕೊಂಡು ಬಂತು, ಅಳ್ತಾವನೆ. ತಾತನ ತೊಡೆಯ ಮೇಲೆ ತಲೆ ಮಾಡಿಕೊಂಡು ದೃಷ್ಟಿ ಸೇರಿಸಿ ಹೇಳ್ದ. ಕೊನೆ ಆಸೆ ಬೇರೆ ಹೇಳ್ಕೊಳ್ತಾವನು ಈಗಲೇ. ಅಯ್ಯ ಅಂದರೆ ತಾತ ನಾನು ಸತ್ತೋದ್ರೆ ನನ್ನ ಅಮ್ಮ ನಮ್ಮದು ಹಲಸಿನ ಮರ ಇದೆಯಲ್ಲ, ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಅಂತಂದೇಳಿ.
ಆ ಕರಿಸಿದ್ದೇಗೌಡ ಅದನ್ನ ಕೇಳಿ ಬಿಕ್ ಬಿಕ್ ಹತ್ಬಿಟ್ಟ. ನಿಂಗಮ್ಮ ಅವತ್ತು ಅದು ಹೇಳಿದ್ದು ಇವತ್ತು ಕೂಡ ಅದೇ. ಬಿಡ್ತು ಅನ್ನೋ, ಏನು ಮಾತಾಡ್ತೀಯ? ಬಿಡ್ತು ಅಂದರೆ ಹಂಗೆಲ್ಲ ಮಾತಾಡಬಾರ್ದು, ಬಿಟ್ಟಿತ್ತು ಹೇಳಿದ್ನ ಬಿಟ್ಟುಬಿಟ್ಟೆ ಅಂತ, ಹಂಗೆ ಹೇಳಲ್ಲ ನಾನು ಅಂತ ಈ ಥರ ಗರ್ಕೊಂಡ್ಲು. ಪದ್ಯ ಒಂದು ಕಡೆ ಅಣ್ಣ ಅಣ್ಣ ಅಂತಂದೇಳಿ ಬಿಕ್ಕಳಿಸ್ತಾ ಅಳೋದಕ್ಕೆ ಶುರು ಮಾಡಿದ್ಲು. ಈ ಥರ ಎಲ್ಲ ನೋವನ್ನ ವ್ಯಕ್ತಪಡಿಸಿದ್ಲು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಆ MD ಪಾಸ್ ಮಾಡಿರೋಂಥ ದೊಡ್ಡ ಡಾಕ್ಟ್ರು ಸಾಹೇಬರು ಬಂದರು. ಗಾಂಧಿಯನ್ನು ಪರೀಕ್ಷೆ ಮಾಡಿದ್ರು. ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಇದನ್ನು ಆದಷ್ಟು ಬೇಗ ತರಿಸ್ಬೇಕು ಅಂತಂದೇಳಿ ಆರ್ಡರ್ ಮಾಡಿದ್ರು, ಅಪ್ಪಣೆ ಮಾಡಿದ್ರು. ಇನ್ನು ಬೇರೆ ರೋಗಿಗಳನ್ನು ನೋಡೋದಕ್ಕೆ ಅವರು ಹೋದರು. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತಗೊಳ್ಳೇಬೇಕಲ್ಲ, ಅದೆಲ್ಲ ತರಬೇಕು ಅಂದರೆ ಅದನ್ನು ತಗೊಂಡು ಅಲ್ಲಿ ಯಾರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರು ಪರಿಚಯ ಇಲ್ಲ ಕರೆಸಿದ್ದೇಗೌಡನಿಗೆ. ಹಂಗಾಗಿ ಊರಿಗೆ ಹೋದ ಆ ಓಲೆಗಳನ್ನು ಗಿರುವಿ ಇಡೋದಕ್ಕೆ. ಗಿರುವಿ ಅಂದರೆ ಅಡಮಾನ, ಅದನ್ನಿಟ್ಟು ಲೋನ್ ತಗೊಳ್ಳೋದು. ಇವಾಗಾದರೆ ಈಸಿಯಾಗಿ ಆಗುತ್ತೆ, ಆವಾಗ ಈ ಥರದ ಸಿಸ್ಟಮ್ ಇರಲಿಲ್ಲ. ಹೋದರೆ ಯಾರೂ ಒಪ್ಪಲಿಲ್ಲ. ಸಾಲ ಪಡೆಯೋದಕ್ಕೆ ಏನೇನೋ ಪ್ರಯತ್ನ ಪಟ್ಟ, ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ ಅವನಿಗೆ. ಇವತ್ತು ಅಡ್ವರ್ಟೈಸ್ ಮೇಲೆ ಅಡ್ವರ್ಟೈಸ್ ಕೊಡ್ತಾರೆ, ಗೋಲ್ಡ್ ಇದ್ರೆ ತಗೊಬರ್ರಿ, ದುಡ್ಡು ಕೊಡ್ತೀವಿ ಅಂತ. ಅಲ್ಲಿ ಬೇರೆ ಥರನೇ ಹೇಳಿದ್ರು. ಹಲಸಿನ ಮರ ಕೊಡೋದಾದರೆ ಕೊಂಡ್ಕೊಳ್ಳೋದಾಗಿ ಸುಳುವು ಕೊಟ್ಟರು. ಹಲಸಿನ ಮರ ಬೇಕಾದ್ರೆ ಕೊಡು, ಅದನ್ನು ಬೇಕಾದ್ರೆ ನಾವು ಬೈ ಮಾಡ್ತೀವಿ, ತಗೊಳ್ತೀವಿ, ಕೊಂಡ್ಕೊಳ್ತೀವಿ ಅಂತಂದೇಳಿ ಕ್ಲೂ ಸಿಕ್ತು. ಇನ್ನೇನು ಮಾಡ್ತಾನೆ, ಮೊಮ್ಮಗನ ಉಳಿಸ್ಕೋಬೇಕಲ್ಲ, ಹಾಗಾಗಿ ಹಲಸಿನ ಮರವನ್ನು ಮಾರ್ದ. ಎಷ್ಟಕ್ಕೆ ಮಾರ್ದ? ಇದು ಕೂಡ MCQನಲ್ಲೂ ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಿರ್ತಾರೆ. 250 ರೂಪಾಯಿ ಅವತ್ತಿಗೆ, ಅದು 250 ರೂಪೀಸ್, 250 ರೂಪಾಯಿಗೆ ಹಲಸಿನ ಮರವನ್ನು ಮಾರಬೇಕಾದ್ರೆ ಅದರಲ್ಲೂ 2 ದಿವಸ ಆಯ್ತು ಅದನ್ನು ಮಾರೋದಕ್ಕೆ. ಈ ರೀತಿ ಕಷ್ಟಪಟ್ಟು ಮಾರಿ ಹಣ ಪಡ್ಕೊಂಡು ಮತ್ತೆ 2 ದಿನ ಮುಗಿಸ್ಕೊಂಡು ಕರೆಸಿದ್ದೇಗೌಡ ಬಸ್ ಹತ್ತಿ ಆಸ್ಪತ್ರೆ ಬಳಿಗೆ ಬರ್ತಾನೆ. ಬಂದು ನೋಡಿದ್ರೆ ನಿಂಗಮ್ಮ ಪದ್ಯನ ನಿಲ್ಲಿಸ್ಕೊಂಡು ಆಸ್ಪತ್ರೆ ಹತ್ರ ಬಾಗಿಲಲ್ಲೇ ಅಳ್ತಾ ನಿಂತಿದ್ಲು. ಕರೆಸಿದ್ದೇಗೌಡ ಆ ಪರಿಸ್ಥಿತಿ ನೋಡಿ, ಆ ಸನ್ನಿವೇಶ ನೋಡಿ, ಗಾಂಧಿ ಹೆಂಗವನೆ ಅಂತ ಕೇಳಲೇ ಇಲ್ಲ. ಅದ್ರ ಬದಲಿಗೆ ಯಾವಾಗ ಜೀವ ಹೋಯಿತು ಅಂತಂದೇ ಕೇಳ್ದ. ಈ ಥರದ್ದಿದೆ ಪರಿಸ್ಥಿತಿ ಗೌರ್ನಮೆಂಟ್ ಹಾಸ್ಪಿಟ್ಲ್ ಅಥವಾ ಆಸ್ಪತ್ರೆ ಪರಿಸ್ಥಿತಿ. ಮನುಷ್ಯನಿಗೆ ಎಷ್ಟೇ ದುಡ್ಡಿರ್ಬೋದು, ಕೆಲವೊಂದು ಸರಿ ಸಂದರ್ಭಕ್ಕೆ ಸಿಗಲಿಲ್ಲ ಅಂದರೆ ಏನು ಮಾಡಲಿಕ್ಕೂ ಆಗಲ್ಲ. ಆಗ ಅವರಮ್ಮ ಹೇಳ್ತವ್ರೆ, ರಾತ್ರಿ ಸರತ್ನಲ್ಲಿ ಅಂತಂದೇಳಿ, ರಾತ್ರಿ ಸರಿಯುವ ಹೊತ್ತಿನಲ್ಲಿ. ರಾತ್ರಿ ಸರಿಯುವ ಹೊತ್ತು ಅಂದರೆ ಮಧ್ಯರಾತ್ರಿ 12 ಗಂಟೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಹೋಯ್ತು ಜೀವ. ಹೆಣ್ಣಿನ ಮನೇಲಿ ಮಲಗಿಸವ್ರೆ ಅಂದರೆ ಹೆಣದ ಮನೆ. ಹೆಣದ ಮನೆ ಅಂದರೆ ರೂಮ್ ಇರುತ್ತಲ್ಲ, ಅಲ್ಲಿ ಮಲಗಿಸಿದ್ದಾರೆ ಅಂತಂದೇಳಿ, ಶವಗಾರದ ಕೊಠಡಿಯಲ್ಲಿ. ಆ ರೀತಿ ಹೇಳ್ಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಮಗಳನ್ನು ಸಂತೈಸ್ತಾನೆ ಕರೆಸಿದ್ದೇಗೌಡ. ಹೇಳ್ತಾನೆ, ಹಳ್ಳಿ ಜನ ಹಿರಿಯರು ಹೇಳೋದೆ ಹಿಂಗೆ, ಮನುಷ್ಯರು ಸಾಯಿದೆ ಕಲ್ಲು ಸತ್ತದ, ಸುಮ್ಕಿರು ಅಂತಂದು. ಅದೇ ಥರ ಕಾಯಿಲೆ ಬಂದರೂ ಹಂಗೆ ಹೇಳ್ತಾರೆ, ಮನಸ್ಸಿಗೆ ಬರದ ಕಾಯಿಲೆ ಏನು ಮರಕ್ಕೆ ಬದತ್ತಾ ಅಂತ. ಈ ಥರ ಸಮಾಧಾನ ಮಾಡಿ ಗಾಂಧಿ ಹೆಣನ್ನು ಪಡೆಯೋದಕ್ಕೋಸ್ಕರ ದೊಡ್ಡ ಸಾಹೇಬರು ಅಂದರೆ ಹೈಯರ್ ಆಫೀಸರ್, ವೈದ್ಯಾಧಿಕಾರಿಗಳು ರೂಮಿನ ಕಡೆಗೆ ಹೆಜ್ಜೆ ಹಾಕಿದ್ರು. ಒಟ್ಟಿನಲ್ಲಿ ಆಸ್ಪತ್ರೆ ಪರಿಸ್ಥಿತಿ ಹೆಂಗಾಯಿತು? ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೇನೋ ಕಾಮಿಡಿ ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡಿದ್ರು. ಅಲ್ಲೇನೋ ವ್ಯವಸ್ಥೆ ಇಲ್ಲ, ಸರಿ ಒಪ್ಕೋಬೋದು. ಆದರೆ ದೊಡ್ಡ ಆಸ್ಪತ್ರೆ ಅಂತ ಹೋದರೆ ಎಲ್ಲ ಉಚಿತ ಅಲ್ವಾ? ಹಂಗಿದ್ರೂ ಅಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲದೆ ಅದನ್ನು ತಗೊಬರ್ರಿ ಇದನ್ನು ತಗೊಬರ್ರಿ ಅಂತ ಬರ್ಕೊಟ್ಟು ಜೀವಕ್ಕಿಂತ ಕುತ್ತನ್ನು ತಂದರು. ಇಷ್ಟರ ಮಟ್ಟಿಗಿದೆ ಬಡ ಕುಟುಂಬದ ಪರಿಸ್ಥಿತಿ. ಆ ದಾರುಣ ಸ್ಥಿತಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಲೇಖಕರು. ಯಾರು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಆ ಲೇಖಕರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ವಿಚಾರ ಇದೆ. ಎಕ್ಸಾಮ್ಗೆ ಆಕರ ಗ್ರಂಥ, ಕವಿ ಹೆಸರು, ಲೇಖಕರ ಹೆಸರು ಅಷ್ಟು ನೆನಪಿದ್ರು ಸಾಕು. ಹೆಚ್ಚಿನ ವಿಚಾರವನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಅದರ ಜೊತೆಗೆ ಪದಕೋಶ ಇದೆ, ಶಬ್ದಾರ್ಥಗಳು, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಎಕ್ಸಾಮ್ಗೆ ಬೇಕಾಗಿರೋಂಥದ್ದು ಸಂದರ್ಭ ಯಾವ್ದು ಕೇಳ್ತಿರ್ತಾರೆ? ಸೆಕೆಂಡ್ ಕ್ವಶನ್, ಇದ್ದು ನಾನು ಯಾವ ರಾಜ್ಯ ಆಳಬೇಕು? ನೆಕ್ಸ್ಟು 6th ಒನ್ನು, ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ ಅಂತ. ಇನ್ನು 8th ಒನ್ನು ಕೂಡ ಕೇಳ್ತಿರ್ತಾರೆ, ಮನುಷ್ಯರು ಸಾಯ್ದೆ ಕಲ್ಲು ಸತ್ತದ, ಸುಮ್ಕಿರು ಮತ್ತೆ. ಅದೇ ಥರ 2-3 ವಾಕ್ಯಗಳಲ್ಲಿ ಫಸ್ಟ್ ಕ್ವಶನ್ ಕೇಳ್ತಿರ್ತಾರೆ, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಇನ್ನು ಕ್ವಶನ್ ನಂಬರ್ 3, ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಅದ್ರ ಜೊತೆಗೆ 7th ಕ್ವಶನ್ನು, ಊರಿಗೆ ಬಂದ ಕರೆಸಿದ್ದೇಗೌಡ ಏನನ್ನು ಗಿರವಿಡಲು ಪ್ರಯತ್ನಿಸಿದ? ಇವೆಲ್ಲ ಬೋರ್ಡ್ ಪೇಪರಲ್ಲಿ ಹೆಚ್ಚಿನದಾಗಿ ಕೇಳ್ತಾ ಇರ್ತಾರೆ. ಇನ್ನು 1 ವಾಕ್ಯ
ಸ್ಟೋರಿ ನೆನಪಿದ್ರೆ ಎಲ್ಲ ಸರಳವಾಗಿ ಆನ್ಸರ್ ಹೇಳ್ಬೋದು. ಅದೆಲ್ಲ MCQ ಮತ್ತು ಬಿಟ್ಟ ಸ್ಥಳದಲ್ಲಿ ಬರುತ್ತೆ ನಿಮಗೆ. 5-6 ವಾಕ್ಯಗಳಲ್ಲಿ ಕ್ವಶನ್ ನಂಬರ್ 2, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು ಅಂತ. ಕ್ವಶನ್ ನಂಬರ್ 3 ಕೂಡ ಕೇಳ್ತಿರ್ತಾರೆ. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು. ತುಂಬ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಇಲ್ಲಿ ಮಾರ್ಕ್ಸ್ಗೆ ತಕ್ಕಂತೆ ಆನ್ಸರನ್ನು ಬರೀಬೇಕಾಗುತ್ತೆ. ಹೈಸ್ಕೂಲಲ್ಲಿ ಬರ್ದಂಗೆ ಬರೆಯೋದಕ್ಕಾಗಲ್ಲ. ಮಾರ್ಕ್ಸ್ಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಸ್ವಲ್ಪ ಹೆಚ್ಚಿನದಾಗಿ ಬರಿಬೇಕಾಗುತ್ತೆ. ರೀಸನ್ ಎಲ್ಲ ಹೇಳೋಕ್ಕಾಗಲ್ಲ, ಗೈಡಲ್ಲಿ ಅಷ್ಟು ಕಡಿಮೆ ಇತ್ತು, ಇನ್ನೊಂದು ಮತ್ತೊಂದು ಏನೇ ಆದರೂ ಆ ಥರ ಚೆನ್ನಾಗಿ ಮಾಡಿ. ಈ ಗಾಂಧಿ ಕಥೆಯ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.